ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಬೆಳಿಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ದೇವ್ರ ಪೂಜೆ ಎಲ್ಲ ಮುಗಿಸಿದ್ವಿ. ಇವತ್ತು ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂತ ನಾನು ನಮ್ಮ ವೈಫ್ ಇಬ್ಬರು ಮಾತಾಡ್ಕೊಂಡಿದ್ವಿ. ಹೋಗಬೇಕಾಯಿತು, ತುಂಬ ದಿವಸದಿಂದ ಹೋಗೋಕ್ಕಾಗೇನಿಲ್ಲ. ಅದಕ್ಕೆ ಇವತ್ತೆತ್ತು ಬೇಗ ಪೂಜೆ ಎಲ್ಲ ಮಾಡಿ ಮನೆಯಲ್ಲಿ ಎಲ್ಲ ಕೆಲಸನೂ ಮುಗಿಸಿ ಬೇಗ ನಾನು ನನ್ನ ವೈಫ್ ಇಬ್ಬರು ಹಾಗೆ ನನ್ನ ಮಗಳು ಎಲ್ಲ ಒಟ್ಟಿಗೆ ಕೆಲಸ ಎಲ್ಲ ಮುಗಿಸಿ ಇವಾಗ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿಯಾಗ್ತಾ ಇದ್ದೀವಿ. ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇರಬೇಕಾದ್ರೆ ನನ್ನ ಮಗಳು ಗಾಡೀಲಿ ಮುಂದೆ ಕೂತ್ಕೋಬೇಕು ಅಂತ ಹೇಳ್ತಿದ್ಲು. ಮುಂದೆ ಬೇಡಪ್ಪ, ಗಾಡಿ ಸಿಕ್ಕಾಬಿಟ್ಟೆ, ನೀನು ಬೀಳ್ತೀಯ ಕೆಳಗಡೆ ಏನಾದ್ರು ಅಂತ ಹೇಳಿ ಅವ್ರ ಅಮ್ಮಂಗೆ ಕೊಟ್ಟೆ. ಅವರಮ್ಮ ಹಿಂದೆ ಕುಣಿಸ್ಕೊಂಡು ಅವಳು ಗಾಡಿ ಹತ್ತಿದ್ಲು. ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೊರಡ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಗಾಡಿ ಎತ್ತಾಯಿತು, ಎಲ್ಲರಿಗೂ ಬಾಯ್ ಮಾಡಿ ನಾವು ಹೊರಟ್ವಿ. ಜಾಕಿ ಕ್ವಾರ್ಟರ್ಸಿಂದ ಮುಂದೆ ಬಂದ್ವಿ. ಮುಂದೆ ಹೋಗ್ತಾನೆ ನೋಡಿದ್ವಿ, ಬೆಟ್ಟ ಕಾಣ್ತಾ ಇದೆ. ಹಾಗೆ ಮುಂದೆ ಆರ್ಚ್ ನೋಡಿದ್ವಿ. ಆರ್ಚ್ ಹತ್ರ ಹೋಗ್ತಾ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ, ವಿಡಿಯೋ ಎಲ್ಲ ಕವರ್ ಮಾಡಿದ್ದೀನಿ ಆರ್ಚೆಲ್ಲ. ಹಾಗೆ ಹೋಗ್ತಾ ಲಾಸ್ಟ್ ಟೈಮ್ ಹೋದಾಗ ಬಿಸಿಲು ಜಾಸ್ತಿ ಇತ್ತು, ಎಲ್ಲ ಗಿಡಗಳೆಲ್ಲ ಒಣಗಿ ಹೋಗಿತ್ತು. ಈ ಸಲ ಹಸಿರು ಎಲ್ಲ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಅಂದರೆ ಸ್ವಲ್ಪನೂ ಬೇಜಾರಾಗಲ್ಲ. ಬೆಟ್ಟಕ್ಕೆ ಹೋದರೆ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ. ತುಂಬ ಚೆನ್ನಾಗಿದೆ, ಹಚ್ಚ ಹಸಿರು ಮೈಸೂರು ತುಂಬ ಚೆನ್ನಾಗಿದೆ. ಬನ್ನಿ, ಯಾವುದೇ ಊರಲ್ಲಿದ್ದರೂ ಮೈಸೂರಿಗೆ ಒಂದ್ಸಲ ವಿಸಿಟ್ ಕೊಡಿ, ಬೆಟ್ಟ ನೋಡಿ, ಈ ಸೀನರಿ ನೋಡಿ. ಹಾಗೆ ನನ್ನ ಮಗಳು ಸ್ಕೂಟ್ರ್ ಮೇಲೆ ನಿಂತ್ಕೊಂಡು ಅವಳು ಖುಷಿಪಟ್ಟಳು, ಎಂಜಾಯ್ ಮಾಡಿದ್ಳು. ಅವಳು ಚಿಕ್ಕದ್ರಲ್ಲಿ ಬಂದಿದ್ದು ಅಷ್ಟೇ, ಅವಳಿಗೇನು ಅಷ್ಟು ಗೊತ್ತಿಲ್ಲ. ಚಿಕ್ಕದ್ರಲ್ಲಿ ಬಂದಾಗ ಮಗು ಸ್ವಲ್ಪ ಗೊತ್ತಾಗಿದೆ, ಅವಳಿಗೆಲ್ಲ ಗೊತ್ತಾಗ್ತಿದೆ. ಹಂಗೆ ಅವಳು ವಾಕಬಲ್ ಮಾಡ್ಕೊಂಡು ಅವ್ರ ಅಮ್ಮನ ಅವಳು ಹೋಗ್ತಾಯಿದ್ರು, ನಾನು ಹಿಂದೆಯಿಂದ ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೆ. ಅವಳು ಸುತ್ತಮುತ್ತ ನೋಡಿ ಖುಷಿಪಟ್ಟಳು. ಆಮೇಲೆ ನಂಗೆ ಇದು ಬೇಕು ಅದು ಬೇಕು ಅಂತ ತುಂಬ ಗಲಾಟೆ ಮಾಡ್ತಿದ್ಲು, ಅಳ್ತಾಯಿದ್ಲು. ಅವ್ರ ಅಮ್ಮನೂ ಬೋದ್ಲು, ಅದೆಲ್ಲ ಬೇಡಪ್ಪ ನಿನಗೆ ಬಪ್ಪ ಅಂತ. ನೋಡಿ ಅವಳೇ ಹೋಗಿ ಇಳಿದು ಏನು ಬೇಕು ಅದು ಎತ್ಕೊತಕ್ಕೂತವಳೆ ನೋಡಿ, ಕರಿತಾವೆ ಬನ್ನಿ ತಗೊಳ್ಳಿ ನನಗೆ ಇದು ಅಂತ. ಆಮೇಲೆ ಐಸ್ ಕ್ರೀಮ್ ಬೇಕು ಅಂದ್ಲು, ಐಸ್ ಕ್ರೀಮ್ ತಗೊಟ್ಟೆ. ಹಂಗೆ ದೇವಸ್ಥಾನದ ಹತ್ರ ಹೋಗ್ತಾಯಿದ್ವಿ. ತುಂಬ ಬಿಸಿಲು ಸ್ಟಾರ್ಟ್ ಆಯಿತು, ರಶ್ಶು ಆದರೂ ಜನಗಳು ತುಂಬ ಇದ್ದರು. ಹಾಗೆ ನಾನು ಇಬ್ಬರು ನಡ್ಕೊಂಡು ಹೋಗ್ತಾಯಿದ್ವಿ. ದೇವ್ರ ಪ್ರದಕ್ಷಿಣೆ ಮಾಡೋದು ಅಂದ್ಕೊಂಡ್ವಿ, ಆಗಲಿಲ್ಲ, ತುಂಬ ರಶ್ ಇತ್ತು. ಮುಂದೆನೇ ತೆಂಗಿನಕಾಯಿ ತಗೊಂಡು ಅಲ್ಲೇ ಆರತಿ ಮಾಡಿ ತೆಂಗಿನಕಾಯಲ್ಲಿ ಹಿಡಿಗಾಯಿ ಹೊಡೆದ್ವಿ, ಅಲ್ಲೇ ಕೈ ಮುಕ್ಕೊಂಡ್ವಿ. ನಾನು ನನ್ನ ಮಗಳು ನನ್ನ ಹೆಂಡ್ತಿ ಇಬ್ಬರು. ತುಂಬ ಬಿಸಿಲಿತ್ತು, ತುಂಬ ರಶ್ಶು, ಜನಗಳು ಜಾಸ್ತಿ ಇದ್ದರು. ಆಮೇಲೆ ಜಾಗನೇ ಇರಲಿಲ್ಲ, ತುಂಬ ಕ್ರೌಡು. ಎಲ್ಲ ಟೂರಿಸಮ್ ಎಲ್ಲ ಬಂದಿದ್ದರು. ತುಂಬ ಚೆನ್ನಾಗಿದೆ ಚಾಮುಂಡಿ ಬೆಟ್ಟ ನೋಡೋಕ್ಕೂ. ಬನ್ನಿ, ಭಕ್ತಿಯಿಂದ ಏನೇ ಕೇಳ್ಕೊಂಡು ತಾಯಿ ನಿರ್ವಹಿಸ್ತಾಳೆ. ಹಾಗೆ ಹಿಡಿಗಾಯಲ್ಲೇ ಹೊಡೆದು ಅಲ್ಲೇ ಕೈ ಮುಕ್ಕೊಂಡು ನಾನು ನನ್ನ ಮಗಳು ಮುಂದೆ ಮೂವ್ ಆದ್ವಿ. ನನ್ನ ಹೆಂಡ್ತಿನೂ ಅಲ್ಲೇ ಇದ್ಲು, ನನ್ನ ಜೊತೆ ಅವಳೇ ವೀಡಿಯೋ ಮಾಡಿದ್ದು. ಹಾಗೆ ಈಗ ಫೋಟೋ ಶೂಟು ಒಂದು 2-3 ಫೋಟೋ ಹೊಡ್ಸ್ಕೊಂಡ್ವಿ ಬೇರೆ ಹುಡುಗರ ಕೈಯಲ್ಲಿ. ಅಲ್ಲಿ ಇದ್ರು ಹುಡುಗರು. ಹಾಗೆ ಹೋಗ್ತಾ ನನ್ನ ಮಗಳು ಗಾಗಲ್ಸ್ ಕೇಳಿದ್ಲು, ಗಾಗಲ್ಸ್ ತಗೊಟ್ಟೆ. ಗಾಗಲ್ಸ್ ಹಾಕ್ಸ್ಕೊಂಡ್ಳು. ನಂಗೆ ಗಾಗಲ್ಸ್ ಬೇಕಪ್ಪ ಅಂತ ಹೇಳಿದ್ಲು, ಹಿಂಸೆ ಮಾಡಿದ್ಲು, ಅಲ್ಲಿ ತೆಗೆಸ್ಕೊಂಡ್ಳು. ಹಾಗೆ ಹೋಗ್ತಾಯಿದ್ದೀವಿ ಮುಂದೆ ದೇವಸ್ಥಾನದಿಂದ. ನೆಕ್ಸ್ಟು ಹಿಂದ್ಗಡೆ ಇರೋ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ ನೋಡಿ. ಹಾಗೆ ಇಲ್ಲಿ ಗಣೇಶ್ ಚುರುಮುರಿ ಸೆಂಟರ್ ಅಂತ ಒಬ್ಬರು ಚುರುಮುರಿ ಅವರು ಆವಾಗಿಂದನೂ ಮಾಡ್ತಾಯಿದ್ದಾರೆ, ತುಂಬ ಟೇಸ್ಟಾಗಿ ಮಾಡ್ತಾರೆ. ಬನ್ನಿ, ಒಂದ್ಸಲ ಚಾಮುಂಡಿ ಬೆಟ್ಟಕ್ಕೆ ಬಂದಾಗ ಚುರುಮುರಿ ತಗೊಂಡು ಟೇಸ್ಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿ ಮಾಡ್ತಾರೆ. ನಿಮಗೂ ಇಷ್ಟ ಆಗ್ಬೋದು, ನಮ್ಗೆ ಇಷ್ಟ ಆಯಿತು, ನಾವು ತಿಂದ್ವಿ, ತುಂಬ ಚೆನ್ನಾಗಿದೆ ಟೇಸ್ಟು. ನನ್ನ ಮಗಳು ಖಾರ ಅಂತ ಇದ್ಲು, ತಿನ್ನಪ್ಪ ಅಂದಿದ್ವಿ. ಇಲ್ಲಪ್ಪ ಒಂದು ಸ್ವಲ್ಪ ಖಾರ ಇದೆ, ನಾನು ತಿನ್ನೋಕ್ಕಾಗಲ್ಲ ಅಂದ್ಲು. ಹಾಗೆ ಚುರುಮುರಿ ತಿನ್ಕೊಂಡು ಮತ್ತೆ ನಾವು ಮೈಸೂರಿಗೆ ರಿಟರ್ನ್ ಆದ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಲಾಗ್ಸ್ ಹಿಂಗೆ ನೋಡ್ತಾಯಿರಿ. ಥ್ಯಾಂಕ್ ಯು.